ಎಲ್ಲ ನಿಮ್ಮದೇ ಗೈಡೆನ್ಸ್ ಈಗ. ನಾವು ಕರೆಕ್ಟ್ ಹೇಳ್ತಂತಮ್ಮ, ಗೊತ್ತಿದ್ದು ಪೂರ್ತಿ ಹೇಳ್ತಾನ. ಇಲ್ಲಿ ಎಷ್ಟೇನ ಅದೇ ಹಾಂ, ವಾತಾವರಣ ತುಂಬ ಚೆನ್ನಾಗೈತಿ, ಫುಲ್ ಕಾಡು. ಹೌದು, ಭಾಳ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಎಲ್ಲ ಹುತ್ತ ಎಲ್ಲ ಬೆಳ್ಕೊಂಬಿಟ್ಟತಿ. ಇಲ್ಲಿ ಕತ್ತಿಗೆ ಗ್ರಾಮದಿಂದ 3 ಕಿಲೋಮೀಟ್ರ್ ಒಳಗಡೆ ಕಾಡು ಒಳಗೆ ಬಂದಿದ್ದೀವಿ. ಇದು ಅಡುಗೆ ರೂಮು. ಇದು ಇಲ್ಲಿ ಅಡುಗೆ ಮಾಡ್ತಾರೆ ಜನ. ಹೌದೌದು, ನಾ ಹೇಳಿಗ ಬರ್ತಾವ ನಾವು ಉಗಾದ ಬೆಳಗ್ಗೆ ಬರ್ತಾವೆ ಇಲ್ಲಿಗೆ. ಇವಾಗ ಚೆನ್ನಪ್ಪ ಸ್ವಾಮಿ ಅವರ ಪಾದ ಇರೋಂಥ ಸ್ಥಳಕ್ಕೆ ಹೋಗ್ತಾ ಇದೀವಿ. ಕಲ್ಲಿನ ಮೇಲೆ ಪಾದ ಮೂಡಿದೆ ಅಂತೆ. ಅದು ಎಷ್ಟು ವರ್ಷ ಆಯ್ತು ಅಜ್ಜಪ್ಪ ಪಾದ ಮೂಡಿ? ನಮಗೂ ಗೊತ್ತಿಲ್ಲ. ನಿಮಗೂ ಗೊತ್ತಿಲ್ಲ? ನಮಗೂ ಗೊತ್ತಿಲ್ಲ. ಆಗಿಂದ ಇರೋ ಬದುಕೋದು, ಆವಾಗಿಂದ ಇವಾಗಿನ ತನಕ ಇದೆ. ಹೌದು, ಆಗಿಂದ ಈಗಿನ ಕಾಲದಲ್ಲ, ಹಿಂದಿಂದ ಅವ್ರು ಸತ್ಯ ನೋಡ್ರಿ. ಈಗಿನ ಕಲಿಯುಗದಲ್ಲೂ ಎಷ್ಟು ಮಹಿಮೆ ಇದೆ. ಹಾಂ, ನಾನು ಈ ವಯಸ್ಸಿನಾಗ ಅಡ್ಡಾಡ್ಬೇಕು ಅಂದ್ರೆ ಅವನು ಇಷ್ಟ ಅದ. ಹೌದು, ಹುಡುಗಾಟಕ್ಕೆಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಕತ್ತಿಗೆ ಗ್ರಾಮದಿಂದ ಕಾಡಿನ ಒಳಗಡೆ ಸುಮಾರು 3 ಕಿಲೋಮೀಟರ್ ದೂರವಿರುವ ಪಾದರಂಗಪ್ಪ ಎಂಬ ಸ್ಥಳಕ್ಕೆ ಭೇಟಿ ನೀಡಿ ಅದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಜ್ಜಪ್ಪ, ನಿಮ್ಮ ಹೆಸರು? ಸಿದ್ದಪ್ಪ ಅಂತೇಳಿ. ಸಿದ್ದಪ್ಪ ಅಂತನಾ? ಗಡದಾರ ಸಿದ್ದಪ್ಪ ಅಂತೇಳಿ. ಕತ್ತಿಗೆಯಿಂದ ಇದು 3-4 ಕಿಲೋಮೀಟ್ರ್ ಆಗತ್ತಲ್ಲ? 3-3.5 ಕಿಲೋಮೀಟರ್ ಅಷ್ಟೇ. 4 ಕಿಲೋಮೀಟರ್ ಇಟ್ಕ. ಇದು ಚೆನ್ನಪ್ಪಜ್ಜರ ಪಾದ ಎಲ್ಲ ಇದಾವೆ. ತೋರಿಸ್ತೆ, ವೀಡಿಯೋ ಮಾಡ್ತೀನಿ, ಮಾಡ್ಕ ವಿಡಿಯೋ. ಅದೇ ನಿಮ್ಮದು ಬರ್ತೈತೆ ನೋಡ್ರಿ ವಿಡಿಯೋ. ಈಗೆಲ್ಲ ನಿಮ್ಮದೇ ಗೈಡೆನ್ಸ್ ಈಗ. ನಾವು ಕರೆಕ್ಟ್ ಹೇಳ್ತಂತಮ್ಮ, ಗೊತ್ತಿದ್ದು ಪೂರ್ತಿ ಹೇಳ್ತಾನ. ಇಲ್ಲಿ ಎಷ್ಟೇನ. ಅದೇ, ಹಾಂ, ವಾತಾವರಣ ತುಂಬ ಚೆನ್ನಾಗೈತಿ, ಫುಲ್ ಕಾಡು. ಹೌದು, ಭಾಳ ಚೆನ್ನಾಗಿತ್ತಮ್ಮ. ಇಲ್ಲಿಂದ ಒಂದು ಕಲ್ಲು ಒಯ್ಯಂಗಿಲ್ಲ ಅಂದ್ರಲ್ಲ? ಒಯ್ಯಂಗಲ್ಲ. ಅವನು ಹರಿ ಬ್ರಹ್ಮ ಆದ್ರೂ ಒಯ್ಯಂಗೆ ಸಾಧ್ಯ ಇಲ್ಲ. ಇಲ್ಲಿ ಪಾದ ಮೂಡಿದವ ಪರ್ವ. ಹಾಂ, ನೋಡಿ ಫ್ರೆಂಡ್ಸ್, ಇಲ್ಲಿ ಕರಡಿಗಳೆಲ್ಲ ಬಂದು ಹೋಗಿದ್ದಾವೆ. ಊರಿಂದ 3-4 ಕಿಲೋಮೀಟ್ರ್ ದೂರ ಇದೆ ಇದು ಪ್ರದೇಶ. ಇವರೇನ ಚೆನ್ನಪ್ಪ ಸ್ವಾಮಿಯವರು? ಅಲ್ಲ, ಮತ್ತೆ ತಿಮ್ಮಪ್ಪ. ಇವು ಪಾದರಂಗಪ್ಪ ಅಂದ್ರೆ. ಪಾದರಂಗಪ್ಪನಾ? ಪಾದರಂಗಪ್ಪ ಇದೆ. ಪ್ರಭು, ಎಲ್ಲ ನೀನೆ. ಓಂ ನಮಃ ಶಿವಾಯ. ಏನು ಚೆನ್ನಾಗಿ ಬಂದಪ್ಪ ವಿಡಿಯೋ. ಪಾದ ಆಗನಾ? ಎಲ್ಲಿ ಎಲ್ಲ ಪಾದ ಐತೆ ಅಂದ್ರೆ ತೋರಿಸ್ಕೊಂತಾಗ. ಇದು ದೇವಸ್ಥಾನ. ದೇವಸ್ಥಾನ ಇದೆ. ಹಿಂಗೆ ಹೋಗಿ ಬರೋಂಬರ್ರಿ. ಹುತ್ತ ಎಲ್ಲ ಬೆಳ್ಕೊಂಬಿಟ್ಟದೆ. ಅದೆಲ್ಲ ಹಾಕಿದ್ದಕ್ಕೆ ಅಂತ ನೋಡಿ ಫ್ರೆಂಡ್ಸ್, ಎಲ್ಲ ಹುತ್ತ ಎಲ್ಲ ಬೆಳ್ಕೊಂಬಿಟ್ಟದೆ. ಇಲ್ಲಿ ಕತ್ತಿಗೆ ಗ್ರಾಮದಿಂದ 3 ಕಿಲೋಮೀಟ್ರ್ ಒಳಗಡೆ ಕಾಡು ಒಳಗೆ ಬಂದಿದ್ದೀವಿ. ಇದು ಅಡುಗೆ ರೂಮು. ಇದು ಇಲ್ಲಿ ಅಡುಗೆನೂ ಮಾಡ್ತಾರೆ ಜನ. ಹೌದೌದು, ನಾ ಹೇಳಿಗ ಬರ್ತಾವ ನಾವು ಉಗಾದ ಬೆಳಗ್ಗೆ ಬರ್ತಾವೆ ಇಲ್ಲಿಗೆ. ಪ್ರತಿ ವರ್ಷ ಬರಕಾಗಬೇಕು. ಬರೋ ತಪ್ಪಿದ್ರೆ ಮತ್ತೆ ಬಿಟ್ಟರೆ ಬರ್ತಾರೆ. ಇಲ್ಲಿ ಸಾಮಾನು ಇಟ್ಕೊಂಡು ಪೂರ ಇದೆ. ಸಾಮಾನು ಇಟ್ಕೊಳಕ್ಕೆ ಈಗ ಸಾಮಾನಾಗಿ ತಂದವು ಅವನು ಓಟು ಇಲ್ಲಿಟ್ಟು ಅಡುಗೆ ಮಾಡ್ಕೊಂಡು ಇಲ್ಲಿಟ್ಟು ಪ್ರಸಾದ ಕೊಡೋದು. ಆಟಕ್ಕೆ ಬೋಳಿ ಸ್ವಚ್ಛ ಅಲ್ಲಿ ಯಾವಾಗ ಸ್ವಚ್ಛ ಮಾಡ್ಕೊಂಡು ಮಾತಾಡೋದು. ಇವಾಗೆಲ್ಲ ಕರಡಿ ಆಮೇಲೆ ಕಾಡು ಪ್ರಾಣಿಗಳೆಲ್ಲ ಉಳ್ಕೊಳಕ್ಕೆ ಇರ್ತಾವೆ. ಮಾಮೂಲು ಅವಕ್ಕಲ್ಲಿ ಏನು ಮಾಡಿಲ್ಲ ಪಾಪ, ಬ್ಯಾಸ ನೀರು ಕುಡಿಯೋಕೆ ಬರ್ತಾವೆ. ಏನು ಮಾಡಿರ್ತವೆ? ಹೌದು, ಅವ್ರ ಪಾಡಿಗೆ ಅವು ಇರ್ತವೆ, ನಮ್ಮ ಪಾಡಿಗೆ ಏನಿಲ್ಲ. ಅವನು ಇಷ್ಟ ಕಾಯಿಗೆ ಬಿಡೋದು. ಬರೀ ಹೋಗೋಣ ಆ ಕಡೆ. ತುಂಬ ಹಿಡಿಸ್ತು ನನಗೆ, ಫುಲ್ ಕಾಡು. ಕಾಡು ಈಗ ನೀರಿನ ತೋರಿಸ್ತಾ ಬಾ. ನೀರಿಂದ ಇಲ್ಲೇ ದೂರ ಅಲ್ಲ. ಆಮೇಲೆ ಚೌಡಮ್ಮನ ಇಲ್ಲಿ ಚೌಡಮ್ಮ ಎಲ್ಲ ಕಡೆ ಇರ್ತಾರೆ. ಹುಣಸೆ ಮರ ಇರ್ತಾರೆ. ಈ ಮರ ಐತೆ ಹುಣಸೆ ಮರ. ಅದ್ರಾಗ ದೊಡ್ಡ ಬಾಕೆ. ಹೌದು, ಆದಿಶಕ್ತಿ. ಚಿಚಿ ಆಕೆ ಪೋಡ ಅಂದ್ರೆ ತಮ್ಮ ಕೀರಿಲ್ದಲ್ಲಿ ಎಷ್ಟೊಂದು ಹಳ್ಳಿ ಕಟ್ಟಿಗೆ ಹಾಕ್ತೀವಿ ನಾವು. ಕೀರಿಲಿ ಕಳೆದು ಹಾಕಿ ಬಿದ್ದರೆ ಕಲ್ಲಲ್ಲ ಇದು. ಹಾಕಿ ಬಿದ್ದರೆ ಹಂಗೆ ಹೋಗೋದು ಗಾಡಿ ಮನೆ ಮಠ ಹೋಗೋದು. ಆಮೇಲೆ ಬಂದು ಕೊನೆಗೆ ಹಾಕಿ ಒಂದು ಮಾಡಿ ಹೋಗೋರು. ಆಕೆ ಆಹಾರ ಏನು ಕೊಡ್ಬೇಕು ಅಂತ ಕೊಟ್ಟು ಮಾಡೋರು. ಇಲ್ಲೇನೋ ಬಂದು ಹೋಗೈತೆ ಆ ಕಾಯಿಲೆ ಇಂಥವು ಇದ್ದಾವೆ. ಅವು ಮಾಮೂಲಪ್ಪ. ಹೌದು, ನೋಡ ನೀರು ಹರಿಯಲ್ಲ. ಎನಿ ಟೈಮ್ ನೀರು ಹರಿತತ್ತಲ್ಲ ಇಲ್ಲಿ. ನೋಡಲ್ಲೇ ನೀನೇ ನೋಡ್ತೀಯ, ನಾವು ಹೇಳ್ಬಾರ್ದು ಅದನ್ನ. ಹೌದು, ಈ ಪ್ರದೇಶಕ್ಕೆ ಬಂದು ಎಲ್ಲರ ಹಂಗೆ ನಮ್ಮ ಎಲ್ಲ ಗೆಳೆಯರಿಗೆ, ನಮ್ಮ ಎಲ್ಲ ಸ್ನೇಹಿತರಿಗೆ ಇದು ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು.
ಇದು ಚಂದ್ರಶೇಖರ ಸ್ವಾಮಿ ಇದ್ರಲ್ಲ, ಇಲ್ಲಿ ಬಂದು ಪೂಜೆ ಮಾಡಿ ಅಲ್ಲಿಂದ ಹೊನ್ನಾಳಿ ನಡ್ಕೊಂಡ್ ಬಂದಾರೆ. ಹೊನ್ನಾಳಿಯಿಂದ ಇಲ್ಲಿಂದ ಪಾದಯಾತ್ರೆ ಬಂದ್ರು, ಇಲ್ಲಿ ಸ್ನಾನ ಮಾಡ್ಕೊಂಡು ಶಿವ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ. ಚನ್ನಸ್ವಾಮಿ ಅವರು ಈ ಚಂದ್ರಶೇಖರ ಇದ್ರಲ್ಲ ಅವಾಗ ಅವರು ನೋಡಿನಪ್ಪ ನೀರ. ನೋಡಿ ನಿನ್ ಪುಣ್ಯಕ್ಕೆ ಹೆಂಗೈತಿ ನೀರು ತುಂಬೈತಿ ಅಲ್ಲ. ಎಷ್ಟು ಅಡಿಗೆ ಮಾಡ್ಕೊಂಡಿ ನೀನು. ಹೌದು, ಇದು ವಿಚಿತ್ರಮಯ ಅಂತಾರೆ ಯಾರು ನೋಡಿದ್ರುವ. ಹೌದು ಹೌದು, ಪುಣ್ಯಕ್ಷೇತ್ರ ಇದು ಅಂತ ತಿಳ್ಕೊಬೇಕು ಯಾರಾದ್ರೂ. ಓ ಅಜಪ್ಪ, ಫುಲ್ ತಿಳಿ ನೀರು, ಒಂದು ಸ್ವಲ್ಪನೂ ಗಲೀಜಲ್ಲ. ತಮ್ಮ ಒಂದು ಭಕ್ಷ್ಯ ಕುಡಿದ್ರು ನೀನು ಅದ ಎಳ್ನೀರು ಇಷ್ಟೇ ಬಿಡಲ್ಲ, ಅಷ್ಟೇ ಕುಡಿದ್ರಲ್ಲ ಎಳ್ನೀರು. ಭಾರಿ ಸ್ವೀಟ್ ಇರ್ತಾವಲ್ಲ, ಅಷ್ಟು ಟೇಸ್ಟ್. ಶಿವ ಪರಮಾತ್ಮ ಪುನಾತಿತ್ತಿ ಹೆಂಗೆ ಬರ್ತಾಳು, ಅವ್ನು ಹೆಂಗೆ ಕಾಯ್ತಾನೆ ಭಗವಂತ. ಚೌಡಮ್ಮನ ದೇವಸ್ಥಾನ ಐತೆ ಅಂದ್ರಲ್ಲ, ಇದೆಯಾ? ಇದೇ ಹುಣಸೆ ಮರ. ಈ ಹುಣಸೆ ಮರ ಐತಲ್ಲ, ದೊಡ್ಡ ಇದು ಐತೆ ದೊಡ್ಡ ಮರ. ಇದಲ್ಲ ಆ ಕಡೆದ, ಅದೇ ಆ ಕಡೆ ಹಿಂದ್ಗಡೆ ಅದು ಗುಡಿ ಐತಲ್ಲಿ. ಗುಡಿ ಐತಿ, ನಡ್ರಿ ಹೋಗಿ ಬರೋಣ. ಬಾ ನಡಿ. ಕೋಲಾರ ಅವ್ರ ಹೌದು ಇದ್ದಂಗ ಹಣೆ ಬರ್ದಾಗ ನೋಡ್ರಿ, ಈ ವಯಸ್ಸಿನಲ್ಲೂ ಹುಡುಗಂತರ ಎಲ್ಲ ನನ್ನ ಜೊತೆಗೆ ಬಂದು ಎಲ್ಲ ಅಡ್ಡಾಡಿ ಬೆಟ್ಟ ಗುಡ್ಡ ಎಲ್ಲ ಸುತ್ತರ್ದು ಎಲ್ಲ ತೋರಿಸ್ತಿದ್ದೀರ ಅಂದ್ರೆ ಮತ್ತೆ ಗ್ರೇಟ್ ನೀವು. ಮತ್ತೆ ನೀರು ಪರಮಾತ್ಮ. ಈ ನೀರು ಇಲ್ಲಿಂದನೇ ಹೋಗೋಮಾಗ್ತೈತಲ್ಲ, ಆ ಕಡೆ ಇಲ್ಲ ನೀರು. ಹಿಂದ್ಗಡಿಕೆ ಇಲ್ಲ, ಹಿಂಗೆ ಜಂಪ್ ಬರ್ತತೆ. ಎಲ್ಲಿಂದ ಬರ್ತಾಳೆ ನಾ ಪುಣಾತಿತ್ತಿ ಆಕಿಗೆ ಗೊತ್ತು, ಅವನಿಗೆ ಗೊತ್ತು. ಇದು ನದಿ ಮೂಲ ಋಷಿ ಮೂಲ ಕಂಡಿಡಕ್ ಆಗಲ್ಲ ಅಂತ ಹೇಳ್ತಾರೆ, ನಾವು ಇವತ್ತು ಕಂಡಿಡಿದೀವಿ. ನಿಜ ಇಲ್ಲ ಐತೆ ನೋಡ್ರಿ ಮೂಲ. ಈ ನದಿಗೆ, ಈ ನೀರಿಗೆ ಮೂಲ ಇಲ್ಲ ಐತೆ. ನೋಡಪ್ಪ ಮೈ ಹೆಂಗೈತಿ ವಿಚಾರ ಮಾಡ್ಕೆ ನೀನು. ಹೌದು, ಏನು ಮಾತಾಡಂಗಿಲ್ಲ ತಮ್ಮ. ಅದನ್ನ ಭಗವಂತ ಲೀಲೆ ಅದ, ಅವನಿಷ್ಟ. ಚೆನ್ನಪ್ಪದ್ದು ಹನುಮಂತ ಇಷ್ಟ ಅದ. ಹೌದು ಅಜ್ಜಪ್ಪ. ಇದೇ ಚೌಡಮ್ಮ ದೇವಸ್ಥಾನ. ಗುಡಿ ಸಣ್ಣ ಗುಡ್ಡೆ ಐತಲ್ಲ. ಇದೇ ಬಂದು ಇಲ್ಲ, ನಮ್ಮ ಅಮ್ಮ ಐತಿ. ಇಲ್ಲಿ ಬಂದು ಮಾಡ್ಕೊಂಡ ಅಮ್ಮ ಆದಿಪರಾಶಕ್ತಿ ಎಲ್ರಿಗೂ ಕಾಪಾಡಮ್ಮ. ಕಾಪಾಡ್ತಾಳ ಬಾ, ಸುಳ್ಳು ಅನ್ಬಾರ್ದು ನಾವು. ಚಿ ಆಕೆ ಮೈ ಆಕೆ ಮೈ ಮೇಲೆ ಇಟ್ಟೋಟು ಹೇಳಂತಮ್ಮ, ಹೇಳಕ್ಕೆ ಸಾಲ್ದದು. ಫ್ರೆಂಡ್ಸ್, ಇದು ಚೌಡಮ್ಮನ ದೇವಸ್ಥಾನ ಅಂತೆ. ಕತ್ಕೆ ಗ್ರಾಮದಿಂದ 3.5 ಕಿಲೋಮೀಟ್ರ್ ಕಾಡೊಳಗೆ ಬಂದಿದ್ದೀವಿ. ಅವ್ರ ಅಜ್ಜರು. ಫ್ರೆಂಡ್ಸ್, ಚೌಡಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವಾಗ ಚೆನ್ನಪ್ಪ ಸ್ವಾಮಿ ಅವರ ಪಾದ ಇರೋಂಥ ಸ್ಥಳಕ್ಕೆ ಹೋಗ್ತಾಯಿದ್ವಿ. ಕಲ್ಲಿನ ಮೇಲೆ ಪಾದ ಮೂಡಿದೆ ಅಂತೆ. ಅದು ಎಷ್ಟು ವರ್ಷ ಆಯ್ತು ಅಜ್ಜಪ್ಪ ಪಾದ ಮೂಡಿ? ನಮಗೂ ಗೊತ್ತಿಲ್ಲ. ನಿಮಗೂ ಗೊತ್ತಿಲ್ಲ? ನಮಗೂ ಗೊತ್ತಿಲ್ಲ. ಆಗಿಂದ ಇರೋ ಬದುಕೋದು, ಆವಾಗಿಂದ ಇವಾಗಿನ ತನಕ ಇದೆ. ಹೌದು, ಆಗಿಂದ ಈಗಿನ ಕಾಲದಲ್ಲ, ಹಿಂದಿಂದ. ಅವ್ರ ಸತ್ಯ ನೋಡ್ರಿ, ಈಗಿನ ಕಲಿಯುಗದಲ್ಲೂ ಇಷ್ಟು ಮಹಿಮೆ ಇದೆ. ನಾನು ಈ ವಯಸ್ಸಿನಾಗ ಅಡ್ಡಾಡ್ಬೇಕು ಅಂದ್ರೆ ಅವನು ಇಷ್ಟ ಅದ. ಹೌದು, ಹುಡುಗಾಟಿಕಲ್ಲವ. ಇದು ಮರ ಯಾವ್ದ್ರದ್ದು? ಇದು ಹಾಲು ಬೂತಾಳೆ ಮರ. ಇದು ಹಾಲು ಬೂತಾಳೆನಾ? ಓ ಮೈ ಗಾಡ್. ಪಾದ ಇಲ್ಲ ಅಲ್ಲಪ್ಪ, ಈಗ ಅಲ್ಲೊಂದು ದೇವಸ್ಥಾನ ಇರೋದು ನೋಡ್ರಿ. ಇದೇನ ಪಾದ? ಇವನು ತಿಮ್ಮಣ್ಣ ಅಂತ ಒಡ್ರಿಕೆ ತಿಮ್ಮಣ್ಣವನು. ತಿಮ್ಮಣ್ಣ ಅಂದರೆ ಅಜ್ಜಿ ಗಂಡ. ಆಕೆ ತಿಮ್ಮಣ್ಣ ಅಂತೇಳಿ ಒಟ್ಟು 7,000 ಒಡ್ರಿಕೆರ ಅವರು. ಅದೇ ಅವ್ರು ಸಾವಿರ ಹೇಳಿದ್ರಲ್ಲ. 7,000 ಜನ ಅವರು. ಇಲ್ಲೈತಿ ಇಲ್ಲದು ಇಂಥದ್ದು ಕಲ್ಲು ತೆಗ್ದವ್ರು. ಪುಸ್ತಕ ಕೆತ್ತನೆ ಮಾಡಿದಾರ. ಅದನ್ನ ಇಲ್ಲೆಲ್ಲ ಪೂರ ತೆಗ್ದಾರ, ಕಲ್ಲು ತಡೆದವನ್ನ ತೆಗಿಬೇಕಾದ್ರೆ ಏನಾಯ್ತು ಅಂತಂದ್ರೆ ಮಣ್ಣು ಕೌಚ್ಕೊಂಬಿಡ್ತಾವ. ಈ ಕಡೆ ತಿರುಗ್ರಿ, ಹೇಳ್ರಿ. ಮಣ್ಣು ಕೌಚ್ಕೊಂಬಿಡ್ತದ. ಮಣ್ಣು ಕೌಚ್ಮ ಏನಾಗ್ಬಿಡ್ತು, ಅಷ್ಟು ಒಡ್ಡಿಕೆ ಸಿಕ್ಕೊಂಬಿಟ್ರದ ಹೋಗಿ. ಅಮ್ಮ ತಳ ಅಜ್ಜಿ ಚೆನ್ನಪತಿ ತಗೋರು. ಅವು ಹೋಗೋದು ಹಿಂಗೆ ಆಯ್ತಪ್ಪ, ಒಡ್ಡಿಕೆ 7,000 ಜನ ಅಂತ ಏನು ಮಾಡಲಪ್ಪ, ಎಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳು ಹೋಗ್ಬಿಟ್ರಪ್ಪ ಅಂತ ಬರಮ್ಮ ಹೋಗೋಣ ಅಂದರು. ಬಂದು ಬೆತ್ತ ಅಲ್ಲಿ ತೋರಿಸಿ, ಬೆತ್ತ ಇಟ್ಟಾಗ ನೀ ಜನ ಎಣಿಸ್ಬೇಕು, ನಾನಲ್ಲ, ನೀ ಜನ ಎಣಿಸ. 7,000 ಬಂದರೆ ಇಲ್ಲೇ ಎಣಿಸ. ಒಬ್ಬೊಬ್ಬರು ಬಂದು ಎಣಿಸಿ ಲಜ್ಜೆ. ಕೊನೆಯಲ್ಲಿ ಆಟಿಗೆ ಆಕೆ ಏನು ಅಂದ್ಬಿಟ್ಟು ಲಜ್ಜೆ, ಅವ ಬಂದ್ರ ನನ್ನ ಮಗಳಂತ ಕೇಳಿದವರು. ಬಂದ್ರೆ ಅಂದ್ಬಿಟ್ಟು ಒಬ್ಬ ಉಳ್ಕೊಂಡ್ರೆ ಇವನೇ ತಿಮ್ಮಣ್ಣ.
ಈಗ ಈ ಸ್ಥಳನ ಕಾಯ್ತಾರ ದೇವ್ರೆ ಅವರು ಕ್ಷೇತ್ರ ಪಾಲಕ ಹಾ ತಿಮ್ಮಣ್ಣರೇ ನಮಸ್ಕಾರ. ಈ ಕಡೆ ಬರ್ರಿ ನೋಡಿ ತೋರಿಸ್ತೀನಿ. ನಿಮ್ಮ ಸ್ಥಳಕ್ಕೆ ಬಂದೀವಿ, ಬೇಜಾರಾಗ್ಬಿಡ್ರಿ. ಬೇಜಾರಾಗಲ್ಲ ಅವರು. ಪಾದ ಇಲ್ಲೇ ಐತಿ. ಹೌದು ಆಯ್ತಾ? ಹಾಂ ಪಾದ ಐತಿ. ಹಾಂ ಸರಿ ಕರೆಕ್ಟ್. ಇದೇ ಪಾದ. ನನಗೆ ಕಣ್ಣು ಮಂದು ತಮ್ಮ, ನೀನು ನೋಡಿದಾರ ಖುಷಿ ಆಯ್ತು, ನನಗೆ ಸಂತೋಷ ಆಯ್ತು. ಪಾದ ಕಾಣಿಸ್ತದ. ಇದು ಹಾಲು ಬೂತಾಳೆ ಮರನಾ? ಹಾಲು ಬೂತಾಳೆ. ಇದ್ರ ಕಡೆಗೆ ಇದು ಇದು ಯಾವ ಆಕೃತಿ ಆಗೈತಿ ಅಂತಂದ್ರೆ ಇದು ತನ್ನ ತಾನೇ ಬೆಳೆದಿದ್ದು. ಆಂಜನೇಯ ಮುಖವಾಡಕ್ಕೂ ಹೊಂದೈತಿ ಇದು. ಗಣೇಶ ಅಂತಾರೆ, ಆಂಜನೇಯ ಅಂತಾರೆ. ಆನೆ ಮುಖ ನೋಡ್ದಂಗೆ ಆಕೈತೆ ನನಗೆ. ಅದೇ ಗಣೇಶನ ಮುಖ. ಅದು ಮತ್ತೆ ಅಲ್ಲಿ ದೇವಸ್ಥಾನ ಐತಲ್ಲ, ಅದು ಯಾವುದು? ಇದು ಇದೆ ಬಾಯಿ ಹೋಗೋಣ ಅಲ್ಲಿಗೆ. ನೋಡಿ ನಾನು ಅಲ್ಲಿ ಹೆಚ್ಚು ಹೋಗೋದಿಲ್ಲ. ನೋಡಿ ಹೋಗೋಣ. ಬರ್ರಿ ಚಿಂತೆ ಮಾಡ್ಬೇಡ ನೀನು. ನೀವಿರಬೇಕಾದ್ರೆ ಅವ್ರಿದ್ದೆ ಅದ್ರ ಬೇಡ. ನಮ್ಮ ಮೈವಾಗ ಹಂಗೆ ಇರ್ತಾರ ಅವರು ಹಿಂದ್ಗುಟಾಗ. ಹೌದು ಬಂದಾರ ಅವರು. ಈಗ ನಮ್ಮ ಕುಟಕ ತಿಕ್ಕೋ ನೀನು ಕಂಠ ಮಾತಿದ್ರಿ, ಸತ್ಯ ಮಾತು ಹೋಗ್ಕೊಂಡು ಹಿಂಗೆ ಇರ್ಬೇಕು ನೀನು. ಹೌದು ನಾನು ಶಿಷ್ಯ ಏನು ಮಾತಾಡ್ತೀನಿ ಹೇಳ್ತಾ ನಮ್ಮ ಅಜ್ಜ ಅಲ್ಲಿ ಹೋಗಿ. ಅಜ್ಜ ಹಂಗೆ ಹೇಳ್ತಾನೆ ಅಜ್ಜ. ಮತ್ತು ಅದ್ರಾಗೆಲ್ಲ ಮೂಲಾಜೇನು ಮತ್ತು ಅವ್ರು ತ್ರಿಕಾಲ ಜ್ಞಾನಿಗಳು. ಅಯ್ಯೋ ತ್ರಿಕಾಲ ಜ್ಞಾನಿಗಳು ಹಿಂಗೆ ಹಾಕೈತಿ ಅಂತ ಹೇಳ್ತಾರೆ ಅವರು. ಈ ದೇವಸ್ಥಾನ ಅಲ್ಲನಪ್ಪ ಇದು. ಅಲ್ಲಿ ಯಾವುದೋ ಮಾಡಿರ್ಬೇಕು. ಹೋಗಿ ಬರಲ್ಲ ಅಲ್ಲಿಗೆ. ಎಲ್ರು ಹೋಗ್ಬರೋಣ. ನಾನು ಕರಿದಂತೇಳಿ ಆದರೆ ಬರಂತೀನಿ. ಅಲ್ಲ ಬಿಡ್ರಿ, ದೇವಸ್ಥಾನ ಅಲ್ಲದು. ದೇವಸ್ಥಾನ ಅಲ್ಲಿದೆ. ಅಲ್ಲ ಬರ್ರಿ. ಇಷ್ಟ ಆತಾ? ಈ ಪ್ಲೇಸ್ ನೋಡ್ಕೊಬಿಡ ಪೂರ್ತಿ ಹೊಡ್ಕ. ಒಳ್ಳೆ ಸಂಜೆ ಟೈಮಿಗೆ ಬಂದೀವಿ ನಾವು ಇಲ್ಲಿಗೆ. ಒಳ್ಳೇದಿತ್ತಮ್ಮ ಈಗ ಕಂಠ ಮಾತು ಅಲ್ಲ. ಆಹಾ ಪ್ಲೇಸ್ ಹೆಂಗೈತಿ, ದೇವಸ್ಥಾನ ಹೆಂಗೈತೆ. ತೆಗೆ ಬರ್ತಾವೆ ಕುತ್ಕೊಂಡಾರ ಅವ್ರು. ಇಲ್ಲಿ ಎಲ್ಲೇ ಬೋಂತಿ ತೆಗೆದು ಯಾರು ತಂಬಾತು ಪಾದ್ರಗಪ್ಪಕ್ಕೆ ಬೋಂತಿ ಇಲ್ಲಿ ಬಾರತ್ರ ಹೋಗೋಣ ಅಂದ್ರೆ ಬೋಂದೆ. ಅದನ್ನೇ ಕಳ್ಸಿತ್ತು ಹೋಗಿ ಬಾಸಿದಪ್ಪ ಅವ್ರ ಜೊತೆಗೆ ಅಂತ ಬೋಂದೆ. ಇದು ಬರೀ ಜಾಗ ಐತಿದು. ಅವರಪ್ಪರು ಚೀಕೆ ಮಗ ಇಲ್ಲಿ ಅವರು ಇಲ್ಲಿ ನನ್ನ ಗದ್ಗೆ ಮಾಡಪ್ಪ ಅಂತ ಹೇಳ್ತಿರು ಅವರು. ಯಾರು? ಅವ್ರಪ್ಪ ಇವರ ಅವ್ರಿಗೆ ಅದ್ದೈತಲ್ಲಿಗೆ ಮನೆ ಮಾತಾಡಲ್ಲವ. ಅವ್ರ ಅಪ್ಪಾರ ಇವರ ಇಲ್ಲಿ ಗದ್ಗೆ ಮಾಡು. ಅಲ್ಲಿ ಮಾಡಲ್ಲ ಅವರು, ಅಲ್ಲಿ ಮಠ ಮಾಡಲ್ಲ. ಇಲ್ಲಿ ಮಾಡ್ಸ್ಕೊಂಡ್ರು ಅವ್ರ ಗದ್ಗೆ. ನಾನು ಇಲ್ಲೇ ಮಾಡೋದು ಹೇಳಿ ಯಾರು ಮಾಡಿದ್ರು. ಆಮೇಲೆ ಸರ್ಪದ ದೋಷ ಕಳಿಯೋಕೆ, ಕುಜ ದೋಷ ಕಳಿಯೋಕೆ ಇಲ್ಲೇ ಬರೋದು, ಇಲ್ಲೇ ಮಾಡಿಸೋದು ಪೂಜೆನ. ಹಾಂ ಅಷ್ಟೇ. ಇದ್ರ ಮೈ ಅಲ್ಲಿ ನೋಡಲ್ವೇ ಏಳನೇ ಸರ್ಪದ ಅವ್ರ ಗದ್ಗೆ ಇದು. ಹಾಂ ಅವ್ರ ಹೆಸರು ಗದ್ಗೆ. ಇದು ಅವ್ರ ಗದ್ಗೆ. ಅದು ಸರ್ಪ ದೋಷಿದ್ದದ. ಶ್ರೀ ನಾಗರಾಜಯ್ಯ ನಮಃ. ನಾಗರಾಜನವರಲ್ಲ? ಹಾಂ ನಾಗರಾಜ ಅಲ್ಲ, ನಾಗೇಶ್ವರಯ್ಯ ಅಂತ. ನಾಗೇಶ್ವರಯ್ಯ. ಹಾಂ ನಾಗೇಶ್ವರಯ್ಯ ಐತೆ ನೋಡಿ. ನಾಗೇಶ್ವರಯ್ಯ ಎಲ್ಲೆಲ್ಲಿ ಇರ್ಬೇಕು ಅದು. ಇಲ್ಲಿಲ್ಲ ಅಲ್ಲಿ 7 ಅಡಿ ಸರ್ಪ, 7 ಹೆಡೆ ಸರ್ಪ. ನಾಗೇಶ್ವರ ಸ್ವಾಮಿ ದೇವಸ್ಥಾನ ಕಟ್ಟಿಗೆ ಮಠ. ಚೆನ್ನಪ್ಪ ಸ್ವಾಮಿ ಕೃಪೆ. ಓದಕ್ಕೆ ಬರ್ತತೆ. ಓಯ್ ಬರ್ರಿ.